ಇವ್ರು ಯಾರು ಮಾಡಿದಾರೋ ಅವ್ರಿಗೆ ಸರಿಯಾದಂತ ಶಿಕ್ಷೆಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಆ ಸಂದರ್ಭದಲ್ಲಿ ಯಾರ್ಯಾರ ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಆ ಅಧಿಕಾರಿಗಳ ಕ್ರಮ ತೆಗೆದು ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿ ಎಲ್ಲ ಡೆಲ್ಲಿ MLAಗಳೆಲ್ಲ ಡೆಲ್ಲಿ ಟೂರ್ ಮಾಡ್ತಾರೆ ಕಾಂಗ್ರೆಸ್ ಅಂದ್ರೆ ಇಲ್ಲಿರೋ ನಾಯಕತ್ವ ಸರಿ ಇಲ್ಲ, ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ, ನಮ್ಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಈ ನಾಯಕತ್ವವನ್ನ ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದ್ರೆ ಈ ನಾಯಕತ್ವಕ್ಕೆ 3% ಬೆಲೆ ನೀಡಲಾಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿ ಮೀಸಲಾತಿ, ಒಳ ಮೀಸಲಾತಿ ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಬಿಟ್ಟಿದ್ದಾರೆ, ಅವರೇ ಇಲ್ಲ. ಅವ್ರ ಡೇಟ್ ನೋಡಿ ತಾನೇ ಮಾಡ್ಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ರು ಕೂಡ PK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ ಇದು ಬಣ ಆಗಿದೆ, 2 ಬಣ ಒಡೆದೋಗಿದೆ, ಇದು ಸೇರಲಾಗದ ಬಣ ಅನ್ನೋದು ಸ್ಪಷ್ಟ ಆಗಿದೆ. ಅದರಿಂದ ಕರ್ನಾಟಕದಲ್ಲಿ ಸರ್ಕಾರ ಒಂದು ರೀತಿ ಸತ್ತ ಸರ್ಕಾರ. ದಿನ ಇಲ್ಲಿ MLAಗಳು ಏರಿಯಾದಲ್ಲಿ ಕೆಲಸ ಮಾಡಬೇಕು. ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, 42 ಡಿಗ್ರಿವರೆಗೂ ಉಷ್ಣಾಂಶ ಹೋಗಿದೆ, ಕೆಲವರು ಜನ ಪ್ರಾಣನೂ ಬಿಡ್ತಾ ಇದ್ದಾರೆ, ದನಕರುಗಳಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿಲ್ಲ, ಜನರ ಕುಡಿಯೋಕೆ ನೀರಿಗೆ ಹಾಹಾಕಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ MLAಗಳು PK ಶಿವಕುಮಾರ್ ಅವರು ಎಲ್ಲ ಡೆಲ್ಲಿ ಯಾತ್ರೆಗಳನ್ನ ಮಾಡ್ತಾ ಇದ್ರೆ ಇದು ಜನ ವಿರೋಧಿ ಸರ್ಕಾರ ಅಂತಾರೆ, ಜನರ ಪಾಲಿಗೆ ಸತ್ತೋಗಿರೋ ಸರ್ಕಾರ ಅಂತ. ಇಂಥ ಕಷ್ಟದ ಸಂದರ್ಭದಲ್ಲಿ ಈಗಾಗಲೇ ಮೀಟಿಂಗ್ ಮಾಡ್ಬೇಕಾಯ್ತು, 1 ತಿಂಗಳಿಂದಾನೇ ಮೀಟಿಂಗ್ ಮಾಡ್ಬೇಕಾಯ್ತು. ಕುಡಿಯೋ ನೀರು ಸಮರ್ಪಕವಾಗಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಬೋರ್ವೆಲ್ಗಳನ್ನ ಕೊಟ್ಟಿದ್ದೀರಾ, ಕುಡಿಯೋ ನೀರಿಗೆ ಏನು ವ್ಯವಸ್ಥೆ, ಹಣ ಬಿಡುಗಡೆ ಮಾಡಿದ್ದೀರಾ? ಇದುವರೆಗೂ 1 ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ಕುಡಿಯೋ ನೀರಿಗೆ. ಬರಗಾಲ ಬಂದಿದೆ, ಕುಡಿಯೋ ನೀರಿಗೆ 1 ನಯಾ ಪೈಸೆ ಹಣ ಕೂಡ ಬಿಡುಗಡೆ ಮಾಡಿ. ಈಗಾಗಲೇ ಜೈಲಲ್ಲಿದ್ದಾರ. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನ ಸರ್ಕಾರ ಅನುಮತಿ ಕೊಟ್ಟಿರುವಂತದ್ದು ಈ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಟ್ಟಿದೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ ಮತ್ತೆ ಅನುಮತಿ ಕೊಟ್ಟಿರುವಂತದ್ದು. ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿ ಇದ್ದಾನೆ, ಈಗಲೂ ಇದ್ದಾರೆ ಜೈಲು. ಅಂಥವ್ರಿಗೆ ನೀವು ವೈಭವೀಕರಿಸೋದಾದ್ರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಈ ಘಟನೆ ನೋಡಿದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಥವಾ ದೇಶ ಪ್ರೇಮಿಗಳ ಪರನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುವಂತ ಅನುಮತಿಯನ್ನ ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದ್ರ ಮೇಲೆ ನಿಮ್ ಮೇಲೆ ಕ್ರಮ ಆಗೇ ಆಗುತ್ತೆ. ಇವತ್ತೇನೋ ಇನ್ನೊಂದು ವರ್ಷ ನೀವು ಎಸ್ಕೇಪ್ ಆಗ್ಬೋದು ಅಧಿಕಾರಿಗಳು, ಮುಂದಿನ ದಿನಗಳಲ್ಲಿ ನೀವು ಇದರಲ್ಲಿ ಸಿಕ್ಕಾಕೊಂತೀರಾ. ಕಾನೂನು ಪ್ರಕಾರ ನೀವು ಕ್ರಮ ತೆಗೆದು ಒಬ್ಬ ಜೈಲಲ್ಲಿ ಇರೋಂಥನು ದೇಶದ್ರೋಹದ ಕೆಲಸ ಮಾಡಿದನು, ಅವನ್ ಪುಸ್ತಕ ಬಿಡುಗಡೆ ಮಾಡಕ್ಕೆ ಪೊಲೀಸರು ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಪೊಲೀಸ್ ವೈಫಲ್ಯ. ಮುಂದಿನ ದಿನಗಳಲ್ಲಿ ಪೊಲೀಸರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗ್ತದೆ. ಯಾರಲ್ಲಿ ಪರ್ಮಿಷನ್ ಕೊಟ್ಟಂತ DCP ಇರ್ಬೋದು, ಯಾರ್ ಕಮಿಷನರ್ ಇರ್ಬೋದು, ಎಲ್ಲರೂ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದ್ರ ಬಗ್ಗೆ ನಿಮ್ ಮೇಲೆ ಕ್ರಮ ಆಗೇ ಆಗುತ್ತೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೃಪಾನಿಧಿ ಕಾಲೇಜಲ್ಲಿ ಜನಿವಾರ ತೆಗೆಸುವಂತ ಹೀನ ಕೆಲಸವನ್ನ ಮಾಡಿದ್ದಾರೆ. ಒಬ್ಬರಿಗಲ್ಲ, ಸುಮಾರು 10-15 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ಧೈರ್ಯದಿಂದ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಜನಕ್ಕೆ ಜನಿವಾರ ಕಿತ್ತು ಕಸದ ಬುಟ್ಟಿಗೆ ಹಾಕಿದ್ದಾರೆ.
ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇನು ಫಸ್ಟ್ ಅಲ್ಲ, ಇದು ಮೂರನೇ ಘಟನೆ. ಮೊದಲನೇ ಘಟನೆ ಆದಾಗೆ ಸರ್ಕಾರ ಎಚ್ಚರ ವಹಿಸಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಒಂದು ರೀತಿ ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಬಿಟ್ಟು ನೀವು ಮಾಡ್ಗಳ್ರಿ, ನಾವು ನೋಡ್ದಂತೀರಿ ಅಂತ. ಎರಡನೇ ಬಾರಿ ರಿಪೀಟ್ ಆದನು ಕೂಡ ಅದಕ್ಕೆ ಏನು ಕ್ರಮ ಮಾಡಲಿಲ್ಲ. ಮೂರನೇ ಬಾರಿ ಆಯಿತು. ಮೂರನೇ ಬಾರಿ ಆದಾಗಲೂ ಕೂಡ ಇವರು ಕ್ರಮ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತ ಜನನೇ ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಈ ಶನಿವಾರ ತೆಗೆಸಿರುವಂತ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲೇ ಮಾತಾಡ್ತಾರೆ. ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಸೆಕ್ರೆಟರಿ, ಕಾಂಗ್ರೆಸ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಸರ್ಕಾರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಇದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಬೆಂಬಲ ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇರೆ ಏನು ಇಲ್ಲ. ಬೇರೆದೇನಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಅಲ್ಲೋಲ ಕಲ್ಲೋಲ ಎಬ್ಬಿಸ್ಬಿಡೋದು. ಇದು ಸರ್ಕಾರ ಇಂಡೈರೆಕ್ಟ್ ಆಗಿ ಅವ್ರು ಬೆಂಬಲ ಕೊಡ್ತಾ ಇದೆ, ಅದಕ್ಕೆ ಸರಿಯಾದಂತ ಕ್ರಮ ಆಗ್ತಾ ಇದೆ. ಹರಿಯಾಣದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಸಂಬಳನೇ ಕಟ್ ಮಾಡಿಬಿಟ್ಟಿದ್ದಾರೆ. ತೆಲಂಗಾಣದಲ್ಲಿ ಸಂಬಳನೇ ಕಟ್ಟು, ಹಿಮಾಚಲ್ ಪ್ರದೇಶದಲ್ಲಿ ಸಂಬಳ 30%, 40% ಸಂಬಳನೇ ಕಟ್ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಅದೇ ಸ್ಥಿತಿ ಬರೋ ಲಕ್ಷಣಗಳು ಕಾಣ್ತಾ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಕುಡಿಯೋ ನೀರಿಗೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಮಿನಿಮಮ್ 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರಗಳು 10 ಕೋಟಿ ಹಣವನ್ನು ಕುಡಿಯೋ ನೀರಿಗೋಸ್ಕರ, ಬೋರ್ವೆಲ್ಗಳನ್ನು ಡ್ರಿಲ್ ಮಾಡೋಕ್ಕೆ, ಪೈಪ್ಲೈನ್ ಹಾಕುವಂಥದ್ದಕ್ಕೆ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಬೇಕು. ಇಮಿಡಿಯೇಟಾಗಿ ಗೋಶಾಲೆಗಳನ್ನು ನಿರ್ಮಾಣ ಮಾಡಬೇಕು, ಮೇವುಗಳನ್ನು ಸಂಗ್ರಹಣ ಮಾಡಬೇಕು. ಈಗಾಗಲೇ ಹವಾಮಾನ ವರದಿ ಪ್ರಕಾರ ಮಳೆ ಬರುವಂಥ ಲಕ್ಷಣಗಳು ಕಡಿಮೆ ಇವೆ ಇಡೀ ದೇಶದಲ್ಲಿ. ಆದ್ದರಿಂದ ಕರ್ನಾಟಕ ಸರ್ಕಾರ ಜನರ ಪಾಲಿಗೆ ಬದುಕಿದಾರ ಅಂದರೆ ಹಣ ಬಿಡುಗಡೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಡೆಲ್ಲಿ ಟೂರೇ ಮಾಡ್ಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡಬೇಕು. ಇಲ್ಲಿ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಈಗಾಗಲೇ ಜನ ಕಳೆದ 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡದೆ ಜನರ ಪಾಲಿಗೆ ಸತ್ತೋಗಿದೆ ಸರ್ಕಾರ. ಇಲ್ಲಿ ಇರೋ ಅಂತ 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದ್ ಕಡೆ ಸಿದ್ದರಾಮಯ್ಯ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ, ಇನ್ನೊಂದ್ ಕಡೆ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆರಡು ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2. ಇದು ಇಷ್ಟು ದಿನ ಪಾರ್ಟ್ 1 ಆಯ್ತು, 3 ವರ್ಷ ಪಾರ್ಟ್ 1, ಈಗ ಪಾರ್ಟ್ 2. ಈ ಸಿನಿಮಾ ಬರ್ತಾ ಇದಲ್ಲ, ದುರಂಧರ ಯಾವ್ದು ಬಂದಿದೆಯಲ್ಲ, ದುರಂಧರ್ ಪಾರ್ಟ್ 1 ಆಯ್ತು. ಇನ್ನು ಉಳಿದಿರೋ 2 ವರ್ಷ ಪಾರ್ಟ್ 2. ಹಂಗೆ ಈ ಸರ್ಕಾರ ಲಂಗೋಲ ಮಾಲಿಗೆ ಅಂತ ನಡೀತಾ ಇದೆ. ಘೋಷಣೆ ಮಾಡಿದ್ದಾರೆ, ಬಿಡುಗಡೆನೆ ಮಾಡಿಲ್ಲ. ಇನ್ನ ಹಣ ಏನು ಬಿಡುಗಡೆ ಮಾಡಿದ್ರೆ ನಮ್ಮ ಕ್ಷೇತ್ರಕ್ಕೆಲ್ಲ ಬರ್ಬೇಕಾಯ್ತಲ್ಲ. ನನ್ನ ಮೊನ್ನೆನೂ ಮೀಟಿಂಗ್ ಕರೆದಿದ್ದೆ, 2 ದಿನದಿಂದ ಮೀಟಿಂಗ್ ಕರೆದಿದ್ದೆ ಕುಡಿಯೋ ನೀರು. ಏನು ಹಣ ಬಿಡುಗಡೆ ಮಾಡಿದ್ದು ನನ್ಗೆ ಯಾರು ಅಧಿಕಾರಿಗಳು ಮಾಹಿತಿ ಬಿಡುಗಡೆ ಮಾಡಿದ್ರೆ ಸರ್ಕಾರದ ಆದೇಶ ಎಲ್ಲಿದೆ? ಸರ್ಕಾರದ ಆದೇಶ ಎಲ್ಲಿದೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅದು ಒಪ್ಪಿಗೆ ಕೊಟ್ಟಿದ್ದಾರ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟು ಹಣ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಬಿಡುಗಡೆ ಆದ್ರೆ ಅದು ಹಣ ಬಿಡುಗಡೆ ಆಗುತ್ತೆ. ಹೇಳಿಕೆಗಳಿಂದ ಏನೂ ಆಗಲ್ಲ.